ನಾನೀಗ ಉಂಟಲ್ಲ ಅಲ್ಲಿ ಬೆಂಗ್ರೆ ಉಂಟಲ್ಲ ಬೆಂಗ್ರೆ ಅಲ್ಲಿ ಹೋಗ್ತಿದ್ದೀನಿ. ನಿಜವಾಗ್ಲೂ ಅಲ್ಲಿ ಉಂಟಲ್ಲ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ತುಂಬ ಟೂರಿಸ್ಟ್ನವ್ರು ಬರ್ತಾರೆ. ಅಂದರೆ ನಮ್ಮ ತಂದೆ ಮಾತ್ರ ಸ್ವಲ್ಪ ತುಂಬ ಅರ್ಜೆಂಟ್ ಮಾಡ್ತಿದ್ದಾರೆ. ನನಗೆ ಅದೇ ಸ್ವಲ್ಪ ಸಮಸ್ಯೆ ಆಗ್ತದೆ. ಅಂದರೆ ಅವರಿಗೆ ಬೇಗ ಬರಲಿಕ್ಕೆ ಅಂತ ಹೇಳಿದರೆ ಉಂಟಲ್ಲ ಸಿಟ್ಟಿನ ಮುಖ ನೋಡಿ. ಸೊ ನಾನೀಗ ಹತ್ತಿದ್ದೀನಿ. ಇಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದರು. ಫ್ರೆಂಡ್ಸ್, ವಿಷಯ ಏನಂದರೆ ಅಲೆಗಳು ಬರ್ತಾ ಇದೆ. ಅಂದರೆ ನೀರು ಬರ್ತಾ ಉಂಟಲ್ಲ, ಹೀಗೆ ದೋಣಿ ಮತ್ತು ಮೇಲೆ ಕೆಳಗೆ ದೋಣಿ ಕೆಳಗೆ ಹೀಗೆ ಆಗ್ತಾ ಉಂಟು ದೋಣಿ. ಅದಕ್ಕಾಗಿ ಸ್ವಲ್ಪ ನಂಗೇನು ಹೆದರಿಕೆ ಇಲ್ಲ, ನಂಗೆ ಸ್ವಲ್ಪ ಮೊಬೈಲ್ ಇದೆ ಹೆದರಿಕೆ ಅಷ್ಟೇ. ಸೊ ಫ್ರೆಂಡ್ಸ್, ನಾನೀಗ ಉಂಟಲ್ಲ ಸಮುದ್ರ ಮತ್ತು ಹೊಳೆ ಒಟ್ಟಾಗುವ ಪ್ಲೇಸಲ್ಲಿ ಅಲ್ಲಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು. ಹೆದರಿಕೆ ನಂಗೇನಿಲ್ಲ. ನಮ್ಮ ತಂದೆ ಹೆದರಿಕೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ನಂಗೇನು ಹೆದರಿಕೆ ಆಗಲ್ಲ, ನಂಗೆ ಮೊಬೈಲ್ ಇದೆ ಹೆದರಿಕೆ ಅಷ್ಟೇ. ಸೊ ಇಲ್ಲ ಅಂದರೆ ಇಲ್ಲಿ ತುಂಬ ಆಳಿದೆ ಫ್ರೆಂಡ್ಸ್. ಎಷ್ಟಿದೆ ಅಂದರೆ 20-25 ತನಕ ಆಳಿದೆ. ಅಂದರೆ ನಾ ಈ ಜಾಗದಲ್ಲಿ ಈಗ ಬಂದಿನಲ್ಲ, ಜೂನ್ ಜುಲೈಗೆ ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ನಿಂತ್ಕೊಳ್ಳಿಕ್ಕೆ ಆಗಲ್ಲ. ಅಂದರೆ ಇಲ್ಲಿಗ ನಾನು ಇದ್ನಲ್ಲ ಜುಲೈಲಿ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸ್ಪೀಡ್ ನೀರು ಎಷ್ಟು ಸ್ಪೀಡ್ ಇರ್ತದೆ ಅಂದರೆ ಅಮ್ಮ, ಆ ನೀರು ನೋಡ್ತಿರುವಾಗ್ಲೇನೆ ತಲೆ ತಿರುಗಿ ಹೋಗ್ತದೆ, ಅಷ್ಟು ಸ್ಪೀಡ್ ಇರ್ತದೆ ನೀರು. ಸೊ ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ಇಲ್ಲಿ ಉಂಟಲ್ಲ, ಈಗ ಬೆಂಗಳೂರಿನ ಎಲ್ಲಿಂದೆಲ್ಲ ಟೂರಿಸ್ಟ್ ಬರ್ತಾರೆ ಇಲ್ಲಿ ನೋಡಿ. ತುಂಬ ಜನ ಟೂರಿಸ್ಟ್ ಬಂದಿದ್ದಾರೆ. ನಾನು ಹತ್ರ ಹೋಗ್ತಿದ್ದೀನಿ ಈಗ, ನೀವು ನೋಡ್ತಿರ್ಬೋದು ನೋಡಿ. ಈಗ ತುಂಬ ಜನ ಟೂರಿಸ್ಟ್ನವ್ರು ಬಂದಿದ್ದಾರೆ ಇಲ್ಲಿ. ಬೋಟಿಂಗ್ ಕೂಡ ಹತ್ತಿದ್ದಾರೆ ಜನ. चढ़ उभरा जाइते. ಸೊ ಲಾಸ್ಟ್ ಟೈಮ್ ನಾನೊಬ್ಬರಿಗೆ ಏಡಿ ಕೊಟ್ಟಿದ್ದೆ ಫ್ರೆಂಡ್ಸ್. ಅಂದರೆ ಸೊ ಇಲ್ಲಿ ಬಂದಿರ ಎಸ್ಕೆ ಏಡಿ ಕೊಟ್ಟಿದ್ದೆ. ಅಂದರೆ ಇವತ್ತು ಬೇಕಂತ ಹೇಳಿದರು. ನಾನೀಗ ಅಲ್ಲಿ ತಗೊಂಡು ಹೋಗ್ಬೇಕಷ್ಟೆ. ಅಂದರೆ ಏಡಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಕು. ನಾಳೆ ಅವರು ಡ್ಯೂಟಿಯಿಂದ ಬರುವಾಗ ಲೇಟ್ ಆಗ್ತದಂತೆ, ಹಾಗೆ ಹೀಗೆ ಅಂತ ಹೇಳಿದರು. ಅದಕ್ಕಾಗಿ ಸೊ ನಾ ಈಗ ದಡ ಸೇರಿದೆ. ಸೊ ಫ್ರೆಂಡ್ಸ್, ಈಗ ನೀವು ನೋಡ್ತಿರ್ಬೋದು. ಸೊ ಈಗ ಒಂದು ಟೂರಿಸ್ಟ್ ಬೋಟ್ ಮ್ಯಾಂಗ್ರೋವ್ ಫಾರೆಸ್ಟ್ ತಿರುಗಾಡಲಿಕ್ಕೆ ಹೋಗ್ತಾ ಉಂಟು. ಸೊ ಇಲ್ಲಿ ಈಗ ನಾನು ಮೊದಲೇ ಹೇಳ್ದಂಗೆ 3 ನದಿಗಳು ಇಲ್ಲಿ ಒಟ್ಟಾಗುವ ಪ್ಲೇಸ್. ಸೊ ನಮ್ಮ ಕಾರ್ಕಳದ ಫ್ರೆಂಡ್ಸು ಒಬ್ಬರು ಬರ್ತೆ ಅಂತ ಹೇಳಿದರು. ಸೊ ಅವ್ರು ಯಾವಾಗ ಬರ್ತಾರೆ ನಂಗೆ ಸರಿ ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ಒಬ್ಬರು ಇನ್ನು ಗಾಳ ಹಾಕ್ತಿದ್ದಾರೆ. ಬಿಕ್ಕಬ್ರಿ ವಿಡಿಯೋ ಕರೆ ಇಲ್ಲ. ಸೊ ಫ್ರೆಂಡ್ಸ್, ಇವ್ರು ನಮ್ಮ ಗುರ್ತದವರೇ, ಬಿಕ್ಕಣ್ಣಲ್ಲ, ಬಿಕ್ಕಣ್ಣ ಅಂತ. ಸೊ ನಂದು ಗ್ಲಾಸ್ ನೋಡಿ ಅವ್ರಿಗೆ ಸರಿ ಗುರ್ತ ಸಿಗಲಿಲ್ಲ. ಇಲ್ಲಂತ ಏನೋ ಮಾಡ್ತಿದ್ದಾರಪ್ಪ. ಮೀನು ಸಿಕ್ಕಿದೆ. ಗಾಳಕ್ಕೆ ತಾಗಿದ್ದ. ಹೌದು ಫ್ರೆಂಡ್ಸ್, ನೋಡಿ ಗಾಳಕ್ಕೆ ತಾಗಿತ್ತು. ಸೊ ಇವರೇ ಹಿಡ್ತಿದ್ದಂತೆ ನೋಡಿ. ಸೊ ಈಗ ಮೀನನ್ನು ಅವರಿಗೆ ಎಷ್ಟಕ್ಕೆ ಸೇಲ್ ಮಾಡ್ತಿದ್ವಿ? ಇಲ್ಲ, ಸೇರಿಗಲ್ಲ, ಮನೆಗೆ. ಇದು ಕಂಡಿಕೆ ಫ್ರೆಂಡ್ಸ್ ನೋಡಿ. ಕಂಡಿಗೆ ಒಂದು ಫ್ರೆಂಡ್ಸ್ ನೋಡಿ, ಇದು ಕಂಡಿಕೆ. ಇದು ಶಾಡಿ, ಕೊಕ್ಕರ್. ಆ ಶಾಡಿ ಮುಳ್ಳು ಅದಕ್ಕೆ ತಾಕೊಂಡಿದೆ ನೋಡಿ.
ಅದರಲ್ಲಿ ಒಂದು ಎಷ್ಟು ರೂಪಾಯಿ ಮೀನುಂಟು? ಸಾಧಾರಣ ಒಂದು 200? ಒಂದು 200 ಎಲ್ಲ ಇತ್ತು. ಫ್ರೆಶ್ ಗಾಳದಲ್ಲ, ಒಂದು 500-600 ರೂಪಾಯಿ ಕೊಡ್ತದೆ. ಮಾರುದಿಲ್ಲ ನಾವು ತಿನ್ಲಿಕ್ಕೆ. ಅಂದ್ರೆ ಈಗ ಗಾಳ ಹಾಕ್ಲಿಕ್ಕೆ ಉಂಟಾ? ಇಲ್ಲ ಇಲ್ಲ, ಆಯ್ತು ನಾವು ಹೊರಟದ್ದು. ನಾವು ಮಧ್ಯಾಹ್ನ ಬಂದಿದ್ದೀವಿ 1 ಗಂಟೆಗೆ. ಹೌದಾ? ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಈಗ ನಾನೀಗ ಬೆಂಗಳೂರಿಗೆ ಬಂದಿದ್ನಲ್ಲ, ನಮ್ಮ ಜೊತೆ ಈಗ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಬಾಲಕೃಷ್ಣ ಅಂತ. ಸೊ ಹೇಳ್ತೀರಾ? ಸೂಪರ್ ಫಿಶಿಂಗ್. ಹಾಂ, ಮತ್ತೆ ನಿಮ್ದು ಚಾನೆಲ್ ನೋಡ್ತಾ ಇರ್ತೇನೆ, ಖುಷಿ ಆಗ್ತದೆ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಂ. ಸೊ ಈಗ ಮೀನುಗಾರಿಕೆ ಬಗ್ಗೆ ಏನು ಹೇಳ್ತೀರಾ? ಈಗ ನಮಗೆ ಒಂದು ಚಟ ಹಿಡಿದಿದೆ, ಅದರದ್ದು ಮತ್ತೆ ಎಂತ ಇಲ್ಲ. ಹಾಂ ಹಾಂ. ಹಾಗೆ 25 ವರ್ಷದಿಂದ ಬರ್ತಾ ಇದ್ದೇನೆ ಗಾಳಕ್ಕೆ. ಹಾಂ. ಓ ಹೌದಾ? ಅಂದರೆ ಈಗ ಮೀನುಗಾರಿಕೆ ದಿನದಿಂದ ದಿನಕ್ಕೆ ಕುಂಠಿತ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಹೇಳುದಂತದ್ದು ಒಂದ್ಸರಿ ಆದ್ರೆ ಒಂದ್ಸರಿ ಆಗುದಿಲ್ಲ. ನಾವು ಸಹ ಹಾಗೆ ಗಾಳಕ್ಕೆ ಹೋದ್ರೆ ಒಂದ್ಸರಿ ಫುಲ್ ಮೀನು ಇಟ್ಕೊಂಡು ಬರ್ತೇವೆ, ಒಂದ್ಸರಿ ಖಾಲಿ ಕೈಯಲ್ಲಿ ಬರ್ತೇವೆ. 5-6 ಸಾವಿರ ಖರ್ಚು ಮಾಡ್ಕೊಂಡು ಹೋಗ್ತೇವೆ, ಬರುವಾಗ 1 ರೂಪಾಯಿ ಸಹ ಮೀನು ಸಿಕ್ಕಿರುದಿಲ್ಲ. ಕೆಲವೊಮ್ಮೆ ಆಗ್ತದೆ 1 ಸಾವಿರ ಖರ್ಚು ಮಾಡಿದ್ರೆ 5 ಸಾವಿರ ಮೀನು ಆಗ್ತದೆ. ಅಂದ್ರೆ ಇವತ್ತು ಎಷ್ಟು ಫಿಶಿಂಗ್ ಆಯ್ತು? ಇವತ್ತು ನಾವು ಸುಮ್ಮನೆ ಟೈಮ್ ಪಾಸಿಗೆ ಅಂತ ಬಂದದ್ದು, ಸುಮ್ಮನೆ ಸಂಡೇ ಅಲ್ಲ. ಇಲ್ಲಿ ಬಂದದ್ದೇ ಫಸ್ಟ್ ಗಾಳಕ್ಕೆ, ನಾವು ಹೋಗುದಲ್ಲ ಸೈಡ್ ಮೇಲೆ. ಸೊ ಫ್ರೆಂಡ್ಸ್ ನೋಡಿ, ಇವರು ನಮ್ಮ ಸಂಬಂಧಿಕರು, ಅಂದ್ರೆ ತುಂಬಾ ಮೀನುಗಾರಿಕೆ ಬಗ್ಗೆ ತುಂಬಾ ಅನುಭವ ಇದ್ದವರು. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸರಿ, ಅದು ಈಗ ಮತ್ತೆ ಏನೋ ಆಗುದಿಲ್ಲ ನಮ್ಮ ಹತ್ರ. ಮುಂಚೆಲ್ಲ ನಾವು ಮೀನು ಕೊಂಡವ್ರೆ ನಾವು, ಗೊತ್ತಾಯ್ತಾ? ಸಾಧಾರಣ 25 kg 30 kg ಕೊರಕೆ ಸಮೇತ ಎಳ್ದವರು, 30-40 kg ಚಾಟಿ ಎಲ್ಲ ಎಳ್ದವ್ರು ನಾವು. ಇಲ್ಲಿಗೆ ಇದೇ ಒಳ್ಳೆಯದು. ಇದೇ ಒಳ್ಳೆಯಲ್ಲಿ. ಅಂದರೆ ಸೊ ಫ್ರೆಂಡ್ಸ್, ಅವ್ರಿಗುಂಟಲ್ಲ ಮೀನು ಯಾವ ಪ್ಲೇಸಲ್ಲಿ ಇರ್ತದೆ ಅಂತ ಅವ್ರಿಗೆ ಗೊತ್ತುಂಟು. ಅಂದ್ರೆ ಅಷ್ಟು ಅನುಭವಿ ಅವರು. ಸೊ ನಮ್ಮ ತಂದೆಯವರು ಏನು ಅಷ್ಟೇನು ಇದಿಲ್ಲ, ಅಂದ್ರೆ ನಮ್ಮ ತಂದೆ ಕೂಡ ಗೊತ್ತುಂಟು. ಅಂದ್ರೆ ನಾಳೆ ಯಾವ ಪ್ಲೇಸಲ್ಲಿ ಮೀನು ಇರ್ತದೆ ಅಂತ ಅವ್ರಿಗೆ ಗೊತ್ತುಂಟು. ಇವರು ಅನುಭವಿ, ಅಂದ್ರೆ ಅರ್ಧ ಕುಡ್ದವರು. ಸೊ ಮತ್ತೇನಿಲ್ಲಪ್ಪ, ಮತ್ತೆಲ್ಲ ಈಗ ನಮ್ಮ ಟೈಮ್ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ. ಸರಿ ಓಕೆ. ಸೊ ಫ್ರೆಂಡ್ಸ್ ಅಲ್ಲಿ ಒಬ್ರು ಬೀಸು ಬಾಲೆ ಇದು ಮಾಡ್ತಿದ್ದೆ. ಸೊ ನಾ ಈಗ ಅಲ್ಲಿ ಹೋಗ್ತಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲೊಬ್ರು ಬೀಸು ಬಲೆ ಹಾಕ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ನಾನೀಗ ಫ್ರೆಂಡ್ಸ್ ವಿಷಯ ಈಗ ಅವ್ರೀಗ ಬೀಸು ಬಲೆನ ಯಾವ ಥರ ಹಾಕ್ತಾರೆ ಅಂತ ನೋಡಿ. ಅಂದರೆ ಮೇನ್ ಸಿಗ್ತದೆ ಸ್ವಲ್ಪ, ಕತ್ಲೆ ಆದಮೇಲೆ ಸಿಗೋದು ಜಾಸ್ತಿಯಾ. ಸೊ ನೀವು ಅವ್ರಿಗೆ ಹಾಕ್ತಿದ್ದಾರೆ ನೋಡಿ. ಸೊ ಫ್ರೆಂಡ್ಸ್, ಏನು ಸಿಗಲಿಲ್ಲ.
ಒಂದು ಸಣ್ಣದೊಂದು ಜಾರಿ ಸಿಕ್ಕಿದೆ ಅಷ್ಟೇ. ಸೊ ಕತ್ಲೆ ಆಗಬೇಕಷ್ಟೇ. ಫ್ರೆಂಡ್ಸ್, ಎಲ್ಲ ಮುಗಿದು ಎಲ್ಲ ಕಡೆ ಎಲ್ಲ ಪ್ಲೇಸ್ ಎಲ್ಲ ತಿರುಗಿ ಉಂಟಲ್ಲ. ಈಗ ಸೀದಾ ಮನೆ ಹತ್ರ ಪ್ರಯಾಣ ಮಾಡ್ತಿದ್ದೀನಿ. ಸೊ ನಮ್ಮ ಮಾವವರು ಮೀನುಗಾರಿಕೆಗೆ ಹೊರಡ್ತಿದ್ದಾರೆ. ಇಲ್ಲ, ಅವರು ಸ್ವಲ್ಪ ಲೇಟ್ ಹೊರಡ್ತಿದ್ದಾರೆ. ಜೆಲ್ ತಗೊಳ್ಲಿಕ್ಕೆ ಹೋಗಿದ್ರ? ಇಲ್ಲ, ಹೋಗಿ ಬಂದಾಯ್ತೇನು ಬಹುಶಃ. ತಡಿ ಮಕ್ಕಿ ಚಿರುವಾರ ಬಿಗಾರ ಕಡೆ ಮಕ್ಕಿ ಹ್ಯಾ ಚೆಂಡ್ಕೊಂಡು ಯೋಜನೆ ಜಸ್ಟ್ ಅಂಗಡ ಚೆನ್ನತ್ತೆ ಅದು ಯಾವ ಚೆನ್ನ ಡೈರೆಕ್ಟ್ ಸೋಡ ಚತ್ತಿ ಮೊಬೈಲ್ ತೊಗೊಂಡೈತೆ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಮನೆ ಹತ್ರ ಬಂದ್ವಿ. ಸೊ ನಿಜವಾಗಲೂ ಸೂಪರ್ ಎಕ್ಸ್ಪೀರಿಯೆನ್ಸ್. ನಮ್ಮ ತಂದೆ ಮಾತ್ರ ಸ್ವಲ್ಪ ಅರ್ಜೆಂಟ್ ಮಾಡ್ತಾರಪ್ಪ, ಸ್ವಲ್ಪ ಮತ್ತು ಮಾತಾಡ್ಲಿಕ್ಕಿತ್ತು, ಯಾಕಂತ ಗೊತ್ತಿಲ್ಲ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಬೇರೆ ಬೇರೆ ಪ್ಲೇಸಿಗೆ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಜ್ವಲ್ ಕಾರಿ ವ್ಲಾಗರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಮತ್ತೆ ಡಿಫ್ರೆಂಟ್ ಆಗಿ ವಿಡಿಯೋಸ್. ಸೊ